ಆವಾಗ 80ರ ದಶಕದಲ್ಲಿ ಭಾರತದ ರಸ್ತೆ ಮೇಲೆ ಒಂದು ಶಬ್ದ ಬಂತು. ಅದು ರ್ಯಾಲಿದಾಗಿರ್ಲಿಲ್ಲ, ಅದು RX-100 ಆಗಿತ್ತು. 98 cc 2 ಸ್ಟ್ರೋಕ್ ಮಷಿನ್ಸ್ ಅಂಡ್ ಜಸ್ಟ್ 103 kg. ಅದು ಬರೀ ಬೈಕ್ ಆಗಿರ್ಲಿಲ್ಲ, ಸ್ವಾತಂತ್ರ್ಯದ ಅನುಭವ. ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಸ್ ನ ಕನ್ಸು, ಯೂತ್ಸ್ ನ ಉತ್ಸಾಹ. ಇಂಜಿನ್ ಬರೀ ಓಡ್ತಿರ್ಲಿಲ್ಲ, ಹೀಗೆ ಹೇಳ್ತಿತ್ತು, ಪ್ರತಿಯೊಂದು ಏರಿಯಾ, ಪ್ರತಿಯೊಂದು ಜಾಗದಲ್ಲೂ ನಂದೇ ಆದ ಒಂದು ಗುರ್ತಿದೆ ಅಂತ. 1985 ಅಲ್ಲಿ ಮೊದಲನೇ ಸಲ ಭಾರತದಲ್ಲಿ RX-100 ಲಾಂಚ್ ಆಯ್ತು. ಕಂಪ್ನಿ ಖುದ್ದಾಗಿ ಗೊತ್ತಿರ್ಲಿಲ್ಲ ಇದು ಬರೀ ಒಂದು ಬೈಕ್ ಅಲ್ಲ, ಕ್ರಾಂತಿ ಆರಂಭ ಆಗುತ್ತೆ ಅಂತ. 1996 ಅಲ್ಲಿ ಯಾವಾಗ RX-100 ಉತ್ಪಾದನೆ ಬಂದಾಯ್ತು, ಆವಾಗ ಒಂದ್ ಯುಗದ ಅಂತ್ಯ ಆಯ್ತು. ಆದ್ರೆ RX-100 ಅಲ್ಲಿಗೆ ನಿಂತ್ಕೊಳ್ಳಿಲ್ಲ. ಅದು ಇವಾಗ್ಲೂ ಕೂಡ ಯೂತ್ಸ್ ನ ಹೃದಯದಲ್ಲಿದೆ. ಇವಾಗ್ಲೂ ಕೂಡ ಅದ್ರ ಸೌಂಡ್ ಕೇಳಿದ್ರೆ ಎದ್ನೋ ಬಿದ್ನೋ ಅಂತ ಬರ್ತಾರೆ ನೋಡೋದಕ್ಕೆ. ಇವಾಗ್ಲೂ RX-100 ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಯಾಕಂದ್ರೆ ಕೆಲವು ವಸ್ತುಗಳು ಬರೀ ಮಷೀನ್ ಆಗಿರಲ್ಲ, ನೆನಪುಗಳಾಗಿರುತ್ತೆ. ಹೇಳ್ಕೊಳ್ಳೋ ತರ ಇದೆ. RX-100 ಬರೀ ಒಂದು ಬೈಕ್ ಅಲ್ಲ, ಅದೊಂದು ಗುರ್ತು. ಯೂತ್ಸ್ ನ ಉತ್ಸಾಹ, ಮೆಕ್ಯಾನಿಕ್ಸ್ ನ ನಂಬಿಕೆ ಅಂಡ್ ಸ್ಟೈಲ್ ನ ಹುಚ್ಚತನ. ಸೊ RX-100 ಇಷ್ಟ ಇರೋ ಫ್ರೆಂಡ್ಗೆ ಶೇರ್ ಮಾಡಿ ಅಂಡ್ ನಿಮ್ಗೆ ಯಾವ ಬೈಕ್ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.